ಇರಾನ್ ಜೊತೆ ಸಂಬಂಧವನ್ನ ಪಾಕಿಸ್ತಾನ ನಿರಾಕರಿಸಿದೆ. ಭಾರತಕ್ಕೆ ಉಗ್ರನ ಹಸ್ತಾಂತರ ಬೆನ್ನಲ್ಲೇ ಪಾಕಿಸ್ತಾನದ ವರಸೆ ಬದಲಾಗಿದೆ. ಜಾಗತಿಕ ಮುಖಭಂಗದಿಂದಾಗಿ ತಪ್ಪಿಸಿಕೊಳ್ಳೋಕೆ ಪಾಕ್ ಪರದಾಡ್ತಾ ಇದೆ. ತಾವು ರಾಣಾ ಕೆನಡಾ ಪ್ರಜೆ ಪಾಕಿಸ್ತಾನದವನಲ್ಲ. ಪಾಕಿಸ್ತಾನದ ದಾಖಲೆಗಳಿಗೆ ಆತ ಅರ್ಜಿ ಸಲ್ಲಿಸಲೇ ಇಲ್ಲ. 2 ದಶಕಗಳಿಂದ ಆತ ದಾಖಲೆ ನವೀಕರಣವೇ ಆಗಿಲ್ಲ. ಹೀಗಾಗಿ ಆತನಿಗೂ ಪಾಕಿಸ್ತಾನಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆ ಪಾಕಿಸ್ತಾನ. ಮತ್ತೊಂದು ಕಡೆ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎನ್ಐಎ ಕೇಂದ್ರ ಕಚೇರಿ ದೆಹಲಿ ಹಾಗೆ ಪಾಲಂ ಏರ್ಪೋರ್ಟ್ ಬಳಿಯಿಂದಲೂ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೇರ ಪ್ರಸಾರದ ದೃಶ್ಯ. ಬಿಗಿ ಭದ್ರತೆಯೊಂದಿಗೆ ರಾಣಾನನ್ನ ಕರೆದುಕೊಂಡು ಬರುವ ಸಲುವಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರೋದು. ಆದ್ರೆ ತಾಂತ್ರಿಕ ದೋಷ ಇರೋ ಕಾರಣಕ್ಕಾಗಿ ಆತನ ವಿಮಾನದ ಲ್ಯಾಂಡಿಂಗ್ಗೆ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಂಜೆ ನಂತರದಲ್ಲೇ ಆತನ ಲ್ಯಾಂಡಿಂಗ್ ಅದಾದ ನಂತರದ ಪ್ರಕ್ರಿಯೆ ಆಗಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ. ಭದ್ರತಾ ವ್ಯವಸ್ಥೆಯನ್ನಂತೂ ಬೆಳಗಿನಿಂದಲೇ ಕಟ್ಟುನಿಟ್ಟಿನಿಂದ ಮಾಡಿಕೊಳ್ಳಲಾಗಿರೋದು. ಅದರ ನೇರ ಪ್ರಸಾರದ ದೃಶ್ಯವನ್ನ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಉಗ್ರ ರಾಣಾನನ್ನ ಕರೆದುಕೊಂಡು ಬರ್ತಾ ಇರುವ ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಗಿರುವ ಕಾರಣಕ್ಕೆ ಈತನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬ ಆಗಿದೆ. ಹೀಗಾಗಿ ಮಿಕ್ಕ ಪ್ರಕ್ರಿಯೆಗಳು ಕೂಡ ಈತನ ಬಂಧನ ಇರಬಹುದು ಅಥವಾ ಎನ್ಐಎ ಕೋರ್ಟ್ನಲ್ಲಿ ಈತನನ್ನ ಹಾಜರುಪಡಿಸೋದಿರಬಹುದು ಅಥವಾ ತಿಹಾರ್ ಜೈಲಿಗೆ ಈತನನ್ನ ಅಟ್ಟೋ ಪ್ರಕ್ರಿಯೆ ಇರಬಹುದು. ಎಲ್ಲವೂ ಕೂಡ ಕೊಂಚ ವಿಳಂಬವಾಗೋ ಸಹಜ ಸಾಧ್ಯತೆ. ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ಗಮನಿಸ್ತಾ ಇದ್ದೀರಿ ಕ್ಷಣ ಕ್ಷಣದ ಅಪ್ಡೇಟ್. ರಾಣಾ ಭಾರತಕ್ಕೆ ಹಸ್ತಾಂತರ ಆಗ್ತಾ ಇರುವ ಈ ಪ್ರಕ್ರಿಯೆಯ ಬಗ್ಗೆ ನೀವು ಗಮನಿಸ್ತಾ ಇದ್ದೀರಿ. ರಾಣಾ ಹಸ್ತಾಂತರವನ್ನ ಮುಕ್ತವಾಗಿ ಸ್ವಾಗತಿಸಿದ ಇಸ್ರೇಲ್ ಉಗ್ರರ ವಿರುದ್ಧ ಕ್ರಮಕ್ಕೆ ಭಾರತ ಮುಂದಾಗಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ಭಾರತ ಸರ್ಕಾರದ ನಿರಂತರ ಪ್ರಯತ್ನಕ್ಕೆ ಇಸ್ರೇಲ್ ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸಿದೆ. ಇಸ್ರೇಲ್ ರಾಯಭಾರಿಯಿಂದ ಅಧಿಕೃತ ಹೇಳಿಕೆ ಕೂಡ ಇದೇ ನಿಟ್ಟಿನಲ್ಲಿ ಬಿಡುಗಡೆಯಾಗಿದೆ. ಮುಂಬೈ ದಾಳಿಯಲ್ಲಿ ಇಸ್ರೇಲ್ನ 4 ಪ್ರಜೆಗಳು ಕೂಡ ಮೃತಪಟ್ಟಿದ್ದು. ರಾಣಾ ಭಾರತಕ್ಕೆ ಹಸ್ತಾಂತರ ಆಗ್ತಿರೋದು ಜಾಗತಿಕ ಮಟ್ಟದಲ್ಲಿ ಶ್ಲಾಘನೆಗೆ ಪಾತ್ರವಾಗ್ತಾ ಇದೆ. ಇರಾನ್ ಜೊತೆ ಸಂಬಂಧವನ್ನ ಪಾಕಿಸ್ತಾನ ನಿರಾಕರಿಸಿದೆ. ಭಾರತಕ್ಕೆ ಉಗ್ರನ ಹಸ್ತಾಂತರ ಬೆನ್ನಲ್ಲೇ ಪಾಕಿಸ್ತಾನದ ವರಸೆ ಬದಲಾಗಿದೆ. ಜಾಗತಿಕ ಮುಖಭಂಗದಿಂದಾಗಿ ತಪ್ಪಿಸಿಕೊಳ್ಳೋಕೆ ಪಾಕ್ ಪರದಾಡ್ತಾ ಇದೆ. ತಾವು ರಾಣಾ ಕೆನಡಾ ಪ್ರಜೆ ಪಾಕಿಸ್ತಾನದವನಲ್ಲ. ಪಾಕಿಸ್ತಾನದ ದಾಖಲೆಗಳಿಗೆ ಆತ ಅರ್ಜಿ ಸಲ್ಲಿಸಲೇ ಇಲ್ಲ. 2 ದಶಕಗಳಿಂದ ಆತ ದಾಖಲೆ ನವೀಕರಣವೇ ಆಗಿಲ್ಲ. ಹೀಗಾಗಿ ಆತನಿಗೂ ಪಾಕಿಸ್ತಾನಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆ ಪಾಕಿಸ್ತಾನ. ಮತ್ತೊಂದು ಕಡೆ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎನ್ಐಎ ಕೇಂದ್ರ ಕಚೇರಿ ದೆಹಲಿ ಹಾಗೆ ಪಾಲಂ ಏರ್ಪೋರ್ಟ್ ಬಳಿಯಿಂದಲೂ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೇರ ಪ್ರಸಾರದ ದೃಶ್ಯ. ಬಿಗಿ ಭದ್ರತೆಯೊಂದಿಗೆ ರಾಣಾನನ್ನ ಕರೆದುಕೊಂಡು ಬರುವ ಸಲುವಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರೋದು. ಆದ್ರೆ ತಾಂತ್ರಿಕ ದೋಷ ಇರೋ ಕಾರಣಕ್ಕಾಗಿ ಆತನ ವಿಮಾನದ ಲ್ಯಾಂಡಿಂಗ್ಗೆ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಂಜೆ ನಂತರದಲ್ಲೇ ಆತನ ಲ್ಯಾಂಡಿಂಗ್ ಅದಾದ ನಂತರದ ಪ್ರಕ್ರಿಯೆ ಆಗಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ. ಭದ್ರತಾ ವ್ಯವಸ್ಥೆಯನ್ನಂತೂ ಬೆಳಗಿನಿಂದಲೇ ಕಟ್ಟುನಿಟ್ಟಿನಿಂದ ಮಾಡಿಕೊಳ್ಳಲಾಗಿರೋದು.
ಅದರ ನೇರ ಪ್ರಸಾರದ ದೃಶ್ಯವನ್ನ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಉಗ್ರ ರಾಣಾನನ್ನ ಕರೆದುಕೊಂಡು ಬರ್ತಾ ಇರುವ ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಗಿರುವ ಕಾರಣಕ್ಕೆ ಈತನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬ ಆಗಿದೆ. ಹೀಗಾಗಿ ಮಿಕ್ಕ ಪ್ರಕ್ರಿಯೆಗಳು ಕೂಡ ಈತನ ಬಂಧನ ಇರಬಹುದು ಅಥವಾ ಎನ್ಐಎ ಕೋರ್ಟ್ನಲ್ಲಿ ಈತನನ್ನ ಹಾಜರುಪಡಿಸೋದಿರಬಹುದು ಅಥವಾ ತಿಹಾರ್ ಜೈಲಿಗೆ ಈತನನ್ನ ಅಟ್ಟೋ ಪ್ರಕ್ರಿಯೆ ಇರಬಹುದು. ಎಲ್ಲವೂ ಕೂಡ ಕೊಂಚ ವಿಳಂಬವಾಗೋ ಸಹಜ ಸಾಧ್ಯತೆ. ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ಗಮನಿಸ್ತಾ ಇದ್ರಿ ಕ್ಷಣ ಕ್ಷಣದ ಅಪ್ಡೇಟ್. ರಾಣಾ ಭಾರತಕ್ಕೆ ಹಸ್ತಾಂತರ ಆಗ್ತಾ ಇರುವ ಈ ಪ್ರಕ್ರಿಯೆಯ ಬಗ್ಗೆ ನೀವು ಗಮನಿಸ್ತಾ ಇದ್ದೀರಿ. ರಾಣಾ ಹಸ್ತಾಂತರವನ್ನ ಮುಕ್ತವಾಗಿ ಸ್ವಾಗತಿಸಿದ ಇಸ್ರೇಲ್ ಉಗ್ರರ ವಿರುದ್ಧ ಕ್ರಮಕ್ಕೆ ಭಾರತ ಮುಂದಾಗಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ಭಾರತ ಸರ್ಕಾರದ ನಿರಂತರ ಪ್ರಯತ್ನಕ್ಕೆ ಇಸ್ರೇಲ್ ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸಿದೆ. ಇಸ್ರೇಲ್ ರಾಯಭಾರಿಯಿಂದ ಅಧಿಕೃತ ಹೇಳಿಕೆ ಕೂಡ ಇದೇ ನಿಟ್ಟಿನಲ್ಲಿ ಬಿಡುಗಡೆಯಾಗಿದೆ. ಮುಂಬೈ ದಾಳಿಯಲ್ಲಿ ಇಸ್ರೇಲ್ನ 4 ಪ್ರಜೆಗಳು ಕೂಡ ಮೃತಪಟ್ಟಿದ್ದು. ರಾಣಾ ಭಾರತಕ್ಕೆ ಹಸ್ತಾಂತರ ಆಗ್ತಿರೋದು ಜಾಗತಿಕ ಮಟ್ಟದಲ್ಲಿ ಶ್ಲಾಘನೆಗೆ ಪಾತ್ರವಾಗ್ತಾ ಇದೆ. ರಾನ್ ಜೊತೆ ಸಂಬಂಧವನ್ನ ಪಾಕಿಸ್ತಾನ ನಿರಾಕರಿಸಿದೆ. ಭಾರತಕ್ಕೆ ಉಗ್ರನ ಹಸ್ತಾಂತರ ಬೆನ್ನಲ್ಲೇ ಪಾಕಿಸ್ತಾನದ ವರಸೆ ಬದಲಾಗಿದೆ. ಜಾಗತಿಕ ಮುಖಭಂಗದಿಂದಾಗಿ ತಪ್ಪಿಸಿಕೊಳ್ಳೋಕೆ ಪಾಕ್ ಪರದಾಡ್ತಾ ಇದೆ. ತಾವು ರಾಣಾ ಕೆನಡಾ ಪ್ರಜೆ, ಪಾಕಿಸ್ತಾನದವನಲ್ಲ. ಪಾಕಿಸ್ತಾನದ ದಾಖಲೆಗಳಿಗೆ ಆತ ಅರ್ಜಿ ಸಲ್ಲಿಸಲೇ ಇಲ್ಲ. 2 ದಶಕಗಳಿಂದ ಆತ ದಾಖಲೆ ನವೀಕರಣವೇ ಆಗಿಲ್ಲ. ಹೀಗಾಗಿ ಆತನಿಗೂ ಪಾಕಿಸ್ತಾನಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆ ಪಾಕಿಸ್ತಾನ. ಮತ್ತೊಂದು ಕಡೆ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎನ್ಐಎ ಕೇಂದ್ರ ಕಚೇರಿ ದೆಹಲಿ ಹಾಗೆ ಪಾಲಂ ಏರ್ಪೋರ್ಟ್ ಬಳಿಯಿಂದಲೂ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೇರ ಪ್ರಸಾರದ ದೃಶ್ಯ. ಬಿಗಿ ಭದ್ರತೆಯೊಂದಿಗೆ ರಾಣಾನನ್ನ ಕರೆದುಕೊಂಡು ಬರುವ ಸಲುವಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರೋದು. ಆದ್ರೆ ತಾಂತ್ರಿಕ ದೋಷ ಇರೋ ಕಾರಣಕ್ಕಾಗಿ ಆತನ ವಿಮಾನದ ಲ್ಯಾಂಡಿಂಗ್ಗೆ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಂಜೆ ನಂತರದಲ್ಲೇ ಆತನ ಲ್ಯಾಂಡಿಂಗ್ ಅದಾದ ನಂತರದ ಪ್ರಕ್ರಿಯೆ ಆಗಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ. ಭದ್ರತಾ ವ್ಯವಸ್ಥೆಯನ್ನಂತೂ ಬೆಳಗಿನಿಂದಲೇ ಕಟ್ಟುನಿಟ್ಟಿನಿಂದ ಮಾಡಿಕೊಳ್ಳಲಾಗಿರುವುದು. ಅದರ ನೇರ ಪ್ರಸಾರದ ದೃಶ್ಯವನ್ನ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಉಗ್ರ ರಾಣಾನನ್ನ ಕರೆದುಕೊಂಡು ಬರ್ತಾ ಇರುವ ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಗಿರುವ ಕಾರಣಕ್ಕೆ ಈತನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬ ಆಗಿದೆ. ಹೀಗಾಗಿ ಮಿಕ್ಕ ಪ್ರಕ್ರಿಯೆಗಳು ಕೂಡ ಈತನ ಬಂಧನ ಇರಬಹುದು ಅಥವಾ ಎನ್ಐಎ ಕೋರ್ಟ್ನಲ್ಲಿ ಈತನನ್ನ ಹಾಜರುಪಡಿಸೋದಿರಬಹುದು ಅಥವಾ ತಿಹಾರ್ ಜೈಲಿಗೆ ಈತನನ್ನ ಅಟ್ಟೋ ಪ್ರಕ್ರಿಯೆ ಇರಬಹುದು. ಎಲ್ಲವೂ ಕೂಡ ಕೊಂಚ ವಿಳಂಬವಾಗೋ ಸಹಜ ಸಾಧ್ಯತೆ. ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ಗಮನಿಸ್ತಾ ಇದ್ರಿ ಕ್ಷಣ ಕ್ಷಣದ ಅಪ್ಡೇಟ್. ರಾಣಾ ಭಾರತಕ್ಕೆ ಹಸ್ತಾಂತರ ಆಗ್ತಾ ಇರುವ ಈ ಪ್ರಕ್ರಿಯೆಯ ಬಗ್ಗೆ ನೀವು ಗಮನಿಸ್ತಾ ಇದ್ದೀರಿ. ರಾಣಾ ಹಸ್ತಾಂತರವನ್ನ ಮುಕ್ತವಾಗಿ ಸ್ವಾಗತಿಸಿದ ಇಸ್ರೇಲ್ ಉಗ್ರರ ವಿರುದ್ಧ ಕ್ರಮಕ್ಕೆ ಭಾರತ ಮುಂದಾಗಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ಭಾರತ ಸರ್ಕಾರದ ನಿರಂತರ ಪ್ರಯತ್ನಕ್ಕೆ ಇಸ್ರೇಲ್ ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸಿದೆ. ಇಸ್ರೇಲ್ ರಾಯಭಾರಿಯಿಂದ ಅಧಿಕೃತ ಹೇಳಿಕೆ ಕೂಡ ಇದೇ ನಿಟ್ಟಿನಲ್ಲಿ ಬಿಡುಗಡೆಯಾಗಿದೆ. ಮುಂಬೈ ದಾಳಿಯಲ್ಲಿ ಇಸ್ರೇಲ್ನ 4 ಪ್ರಜೆಗಳು ಕೂಡ ಮೃತಪಟ್ಟಿದ್ದು.
ರಣ ಭಾರತಕ್ಕೆ ಹಸ್ತಾಂತರ ಆಗ್ತಿರೋದು ಜಾಗತಿಕ ಮಟ್ಟದಲ್ಲಿ ಶ್ಲಾಘನೆಗೆ ಪಾತ್ರವಾಗ್ತಾ ಇದೆ.